ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲಾ ನನ್ನ ಸಿಬ್ಬಂದಿ ವರ್ಗಕ್ಕೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ವರ್ಷದ ಚಂದ್ರಗ್ರಹಣ, ಕಡೆಯ ಚಂದ್ರಗ್ರಹಣ, ಕಷ್ಟ ಬಂದಂತಹ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರ ಏನೋ ಒಂದು ಬಾಧೆಯಲ್ಲಿದ್ದಾರೆ, ಏನೋ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಿಂದ ಅವ್ರನ್ನ ಹೊರ ತರಬೇಕು ಅಥವಾ ಹೊರಗಡೆ ಬರಬೇಕು ಎಂಬತಕ್ಕಂಥದ್ದು ಅಷ್ಟೇ ಚಿಂತನೆ ಇರುತ್ತೆ. ಹಾಗೆ ಚಂದ್ರನಿಗೆ ಸಂಭವಿಸುವಂತ ರಾಹುಗ್ರಸ್ತ ಚಂದ್ರಗ್ರಹಣ, ಅದರಿಂದ ಯಾವುದೇ ಗ್ರಹಣ ಪ್ರಕ್ರಿಯೆಗಳಲ್ಲಿ ಗ್ರಹಣಕ್ಕೆ ತನ್ನದೇ ಆದಂತಹ ಬೆಳಕಿರುವುದಿಲ್ಲ. ಇಲ್ಲಿ ಚಂದ್ರ ತೇಜೋಮಯವಾಗಿರ್ತಕ್ಕಂಥವನು, ಜೊತೆಗೆ ಮಾತೃಕಾರಕನು, ಜಲಕಾರಕನು, ವಿಶೇಷವಾಗಿರ್ತಕ್ಕಂತಹ ಭವಿಷ್ಯವನ್ನ ನಿರ್ಣಯಿಸಬೇಕಾದ್ರೆ ಚಂದ್ರನಿಂದ ಮಾತ್ರಲೇ ಸಾಧ್ಯ. ಹಾಗಿರ್ಬೇಕಾದ್ರೆ ಚಂದ್ರ ಅನುಗ್ರಹ ಇರ್ತಕ್ಕಂಥ ಕಾಲ, ಚಂದ್ರನಿಗೆ ಬಡಿಯುವಂತಹ ಈ ಗ್ರಹಣ ಪ್ರಕ್ರಿಯೆ ಚಂದ್ರನಿಗೆ ಹೇಗೆ ದೋಷ ಉಂಟಾಗುತ್ತೋ, ಚಂದ್ರ ಹೇಗೆ ಕತ್ತಲಾಗ್ತಾನೋ, ಚಂದ್ರ ಹೇಗೆ ತನ್ನಲ್ಲಿ ಇರ್ತಕ್ಕಂಥ ನೋವು ನೋಡ್ತಾನೋ, ಹಾಗೆ ಚಂದ್ರನ ಆನುವಂಶಿಕವಾಗಿ ಅಂದ್ರೆ ಯಾರ್ಯಾರು ನಾಳೆ ರಾಶಿ ಫಲದಲ್ಲಿ ಚಂದ್ರನಿಗೆ ವಿಶೇಷವಾದಂತಹ ಸ್ಥಾನದಲ್ಲಿ ಆ ರಾಶಿ ಮೇಲೆ ಭವಿಷ್ಯ ಇರುತ್ತೋ ಅವರು ಈ ಕಷ್ಟದಲ್ಲಿರ್ತಾರೆ. ಗ್ರಹಣ, ಸೂರ್ಯಗ್ರಹಣ ಆಗ್ಲಿ, ಚಂದ್ರಗ್ರಹಣ ಆಗ್ಲಿ, ಯಾವುದೇ ಗ್ರಹಣ ಆದ್ರೂ ಗ್ರಹಣ ಅಂತ ಆದಾಗ ಅದು ಸಮಸ್ಯೆರೇ, ಅದು ಲಾಭ ಆಗ್ತಕ್ಕಂಥದ್ದಲ್ಲ. ಆದರೆ ಅದರಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಒಂದಷ್ಟು ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಇಲ್ಲಿ ರಾಹುಕೇತುಗಳು ಯಾವತ್ತೂ ಒಬ್ಬರ ಪಕ್ಕದಲ್ಲಿ ಒಬ್ರು ಬಂದು ನಿಲ್ಲೋದಿಲ್ಲ, ಅವ್ರು ಯಾವತ್ತೂ ಮೂಲೆ ಮೂಲೆಗಳಲ್ಲೇ ನಿಲ್ಲುವಂತಹವ್ರು. ಜೊತೆಗೆ ನಾಳಿನ ಗ್ರಹಣ ಇದು ನಮ್ಮ ಭಾರತಕ್ಕೆ ಕಾಣುವುದಿಲ್ಲ. ಇಲ್ಲಿ ಒಂದು ವಿಶೇಷತೆ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥ ಮಾತು, ನಾಳಿನ ಗ್ರಹಣ ಭಾರತಕ್ಕೆ ಕಾಣುವುದಿಲ್ಲ, ಆದ್ರೆ ಗ್ರಹಣ ಇದೆ, ಇದು ಸತ್ಯ. ಗ್ರಹಣ ಇರೋದ್ರಿಂದಲೇ ಗ್ರಹಣದ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಯಶಸ್ಸಿಗೆ ದಾರಿಯಾಗುತ್ತೆ ವಿನಃ ಅದು ತೊಂದರೆ ಆಗ್ತಕ್ಕಂಥದ್ದಲ್ಲ. ಯಾವುದೇ ದೇವತಾರಾಧನೆಗಳನ್ನ, ದೇವರ ಪೂಜೆಯನ್ನ ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳನ್ನ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ನಾಳಿನ ಚಂದ್ರಗ್ರಹಣ ಕಾಲದಲ್ಲಿ ಶಿವನ ಆರಾಧನೆ, ಜೊತೆಗೆ ಯಾರು ಅವರವರ ಹಿಂದೆ ಗುರುಗಳು ಅಥವಾ ಅವರ ಯಾರು ಹಿರಿಯರು ಒಂದು ಉಪದೇಶ ಕೊಟ್ಟಿರ್ತಾರಲ್ಲ, ಅಂತಹ ಉಪದೇಶದ ಮಂತ್ರಗಳನ್ನ ಗ್ರಹಣ ಕಾಲದಲ್ಲಿ ಜಪಿಸೋದ್ರಿಂದ ಮತ್ತಷ್ಟು ವೇಗವಾಗಿ ಅವರ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಚಂದ್ರ ಒಬ್ಬನೇ, ಸೂರ್ಯ ಚಂದ್ರರು ಒಬ್ಬೊಬ್ಬರೇ. ಆ ಸೂರ್ಯ ಚಂದ್ರ ಒಬ್ಬೊಬ್ಬರೇ ಇದ್ದಾಗ ಆಗ ಸಂಭವಿಸುವಂತ ಗ್ರಹಣ ಇದು ನಮ್ಮ ಸಂಬಂಧ ಇಲ್ಲ, ಚಂದ್ರನಿಗೆ ಉಂಟಾಗುವಂತಹ ದೋಷಗಳು ನಮಗಿಲ್ಲ, ಅಥವಾ ಇದರಿಂದ ಗ್ರಹಣ ದೋಷ ನಮಗೇನು ಬರೋದಿಲ್ಲ ಅಂದ್ರೆ ಅದು ಹೇಗಾಗತ್ತೆ? ಒಂದು ಚಿಂತನೆ ಮಾಡಿ ನೋಡಿ. ಚಂದ್ರ, ಸೂರ್ಯ ಇದು ನಮ್ಮ ದೇಶಕ್ಕೆ ಬೇರೆ ಇದ್ದು ಹೊರದೇಶಕ್ಕೆ ಬೇರೆ ಇದ್ದಿದ್ರೆ ಆಗ ಅದರ ಬಗ್ಗೆ ಒಂದು ಚಿಂತನೆ ಇರ್ತಿತ್ತು. ಹೊರದೇಶಲ್ಲೋದ್ರೂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ಎನ್ನವಹ. ಭಾರತದಲ್ಲಿದ್ರೂ ಒಬ್ಬನೇ ಚಂದ್ರ, ಅಮೆರಿಕಾಲಿದ್ರೂ ಒಬ್ಬನೇ ಚಂದ್ರ. ಆ ಚಂದ್ರನಿಗೆ ನಮ್ಮ ಭಾರತಕ್ಕೆ ಇದು ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣದ ಆಚರಣೆಗಳು ಕೆಲವು ನಿಲ್ಲಿಸಿರಬಹುದು, ಅಂದ್ರೆ ಇಲ್ದಿರ ಇರಬಹುದು. ಆದ್ರೂ ಗ್ರಹಣ ದೋಷ ಎಂಬತಕ್ಕಂಥದ್ದಿದೆ, ಅದರಿಂದ ಉಂಟಾಗುವಂತಹ ದೋಷಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಅದಕ್ಕೆ ಪರಿಹಾರ ಬೇಕಾಗಿದೆ. ಚಂದ್ರ ಮನಸ್ಕಾರಕ, ಮಾತೃಕಾರಕ, ಜಲಕಾರಕ. ಕ್ಷಣ ಕ್ಷಣಕ್ಕೂ ಸಹಿತ ನಮ್ಮಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಭವಿಷ್ಯದಲ್ಲಿ ಸರಿಯಾದ ರೀತಿ ನಾವು ನಿಖರವಾದಂತಹ ಭವಿಷ್ಯತ್ತನ್ನು ಹೇಳಬೇಕಾದ್ರೂ ಚಂದ್ರನಿಂದಲೇ ಸಾಧ್ಯ. ಹೀಗಿರಬೇಕಾದ್ರೆ ಚಂದ್ರ ನಾಳೆ ದಿವಸ ಸಂಭವಿಸುವಂತಹ ಚಂದ್ರಗ್ರಹಣ, ಗ್ರಹಣ ಕಾಲ, ಗ್ರಹಣಕ್ಕೂ ಮುನ್ನ, ಗ್ರಹಣ ಬಿಟ್ಟಾದ ನಂತರ, ಗ್ರಹಣ ಮಧ್ಯಕಾಲ, ಈ ಸಮಯದಲ್ಲಿ ಉಂಟಾಗುವಂತಹ ಒಂದಷ್ಟು ದೋಷಗಳಿಗೆ ಈ ಒಂದು ಪ್ರಕೃತಿಯ ವಿಸ್ಮಯವೂ ಸಾಕಷ್ಟು ಬದಲಾವಣೆಗಳಿರುತ್ತೆ. ಹಾಗೆ ಪ್ರಕೃತಿಯ ಅವಘಡಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಇರ್ತಕ್ಕಂಥದ್ದು ಕೋಟ್ಯಾಂತರ ಜನ ಇದ್ರು 27 ನಕ್ಷತ್ರ 12 ರಾಶಿಗಳೆಲ್ಲ ಇದ್ದೀವಿ. ಆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಸಂಬಂಧಪಟ್ಟಂತ ರೀತಿಯಲ್ಲಿ ಒಂದೊಂದು ತರಹ ದೋಷಗಳಿರಬಹುದು. ಅದಕ್ಕಾಗಿ ಸಾಧ್ಯವಾದಷ್ಟು ತಿಳಿದಿರತಕ್ಕಂಥವ್ರು ನಾಳೆ ಸಾಮೂಹಿಕವಾದಂತಹ ಒಂದಷ್ಟು ಪ್ರಾರ್ಥನೆಗಳನ್ನ ಬಹಳ ವಿಶೇಷವಾಗಿ ಮಾಡ್ತಾರೆ. ಗ್ರಹಣ ಬಿಟ್ಟಾದ ಮೇಲೂ ಸಹಿತ ಅನುಷ್ಠಾನವನ್ನು ಮಾಡುವಂತಹದ್ದು ಪ್ರತಿಯೊಂದು ಸಂಸ್ಥಾನಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಇದು ನಾಳೆ ಬಹಳಷ್ಟು ಚೆನ್ನಾಗಿದೆ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣ ಪ್ರಕ್ರಿಯೆ ಎಂಬತಕ್ಕಂಥದ್ದು ನಭೋಮಂಡಲದಲ್ಲಿರ್ತಕ್ಕಂಥ ಒಂದು ಕೌತುಕ ಅಂತ. ಸತ್ಯ, ಕೌತುಕವೇ. ಯಾಕೆಂದ್ರೆ ವಿಜ್ಞಾನಿಗಳ ನುಡಿಮುತ್ತು ಅದು. ಯಾಕೆಂದ್ರೆ ವಿಜ್ಞಾನಿಗಳಿಗೂ ಪೂರ್ವದಲ್ಲಿ ಜ್ಯೋತಿಷ್ಯ ಎಂಬತಕ್ಕಂಥ ಮಹರ್ಷಿಗಳು ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ಬರೆದಿದ್ದಾರೆ. ನಾಳೆ ಆಗುವಂತ ಗ್ರಹಣದ ಬಗ್ಗೆ ಇವತ್ತೇ ಉಲ್ಲೇಖ ಬರೆದಿಟ್ಟಿರ್ತಾರೆ ಪಂಚಾಂಗ ಶಾಸ್ತ್ರದಲ್ಲಿ. ಹೀಗೆ ಇವೆಲ್ಲವೂ ಸಹಿತ ಜ್ಞಾನ, ವಿಜ್ಞಾನ, ಜೊತೆಗೆ ಜ್ಯೋತಿಷ್ಯ ಜ್ಞಾನ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಷ್ಟು ಜನ ಪರ ವಿರೋಧ ಎಲ್ಲಾ ಭಾಗಗಳಲ್ಲೂ ಇದೆ. ಅದಕ್ಕಾಗಿ ಇವತ್ತು ಕೆಲವಷ್ಟು ರಾಶಿ ನಕ್ಷತ್ರಗಳವರು ಎಚ್ಚರಿಕೆ ಇರಬೇಕು. ಆ ಎಚ್ಚರಿಕೆ ಯಾರಿರಬೇಕು, ಯಾವ ರಾಶಿ ಮೇಲೆ ಇರತಕ್ಕಂತಹದ್ದು ಸಮಸ್ಯೆ ಇದೆ, ಅದರಲ್ಲೂ ನಾಳೆ ಸಂಭವಿಸುವಂತಹ ಗ್ರಹಣ ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ಎಚ್ಚರಿಕೆ ಆಗಿದ್ರೆ ಏನು ತೊಂದರೆ ಇಲ್ಲ. ಆದ್ರೂ ನೋಡಿ, ಆಗತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದ್ರೆ ಆಗೋದಕ್ಕೂ ಮುನ್ನ ನಾವು ಮದಾಂಧರಾಗಿ ನಡ್ಕೊಳ್ಳಬಾರದು. ಗ್ರಹಣ ಕಾಲದ ಒಂದಿಷ್ಟು ಅನುಷ್ಠಾನಗಳನ್ನ ಶಾಸ್ತ್ರಬದ್ಧವಾಗಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಗ್ರಹಣ ಪ್ರಾರಂಭಕ್ಕೂ ಮುನ್ನ, ನಾಳೆ ಗ್ರಹಣ ಆದ್ರೆ ಆಹಾರ ಪದ್ಧತಿ ಹೇಗಾರು ಇರಲಿ, ಆದ್ರೆ ಒಂದು ಆಚರಣೆಗಳು ಮಾಡುವಾಗ ಒಂದಷ್ಟು ಶಾಸ್ತ್ರಬದ್ಧವಾದ ಆಚರಣೆ ಇರಲಿ. ಆದ್ರೆ ಸಾಧ್ಯವಾದಷ್ಟು ಗರ್ಭಿಣಿ ಸ್ತ್ರೀಯರಿದ್ದರೆ ಬಹಳ ಎಚ್ಚರಿಕೆ ವಹಿಸಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿದ್ದರೆ
ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಸಹಿತ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕಾದ್ದು ಧರ್ಮ. ಈ ಸಮಯದಲ್ಲಿ ನಾವು ಮಧಾಂಧರಾಗಿ ನಡ್ಕೊಳ್ಳೋದು ಬೇಡ. ಹಾಗೆ ದೇವರ ದರ್ಶನ, ಪೂಜಾ ಅನುಷ್ಠಾನ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ಮಾಡೋದು ಉತ್ತಮ. ನೋಡಿ, ಆತಂಕ ಆಗ್ತಕ್ಕಂಥದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಪ್ರತಿನಿತ್ಯದ ಕಾಯಕಕ್ಕೂ ಆ ಪ್ರತಿನಿತ್ಯದ ಕಾಯಕದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೂ ಅಥವಾ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಕಾಣ್ತಿರ್ಲಿಕ್ಕೂ ಅಥವಾ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತದ್ದಕ್ಕೂ ಇದೆಲ್ಲಕ್ಕೂ ಮಧ್ಯ ವ್ಯಕ್ತಿಯ ಚಿಂತನೆ ಅಂತಕ್ಕಂಥದ್ದಿದೆ. ಕೆಲವೊಬ್ಬರಿಗೆ ಅನ್ನದ ಪಾತ್ರೆನಲ್ಲಿ ನೀರಿನಿಟ್ಟು ಅಕ್ಕಿಯನ್ನಿಟ್ಟಾಗ ಅನ್ನ ಒಳ್ಳೆ ಹೂ ತರ ಅನ್ನ ಆಗುತ್ತೆ ಅನ್ನೋದು ಗೊತ್ತಿದೆ. ಕೆಲವಷ್ಟು ಜನಕ್ಕೆ ಅನ್ನ ಮಾಡೋದು ಗೊತ್ತಾಗುವುದಿಲ್ಲ, ಸಂಪೂರ್ಣ ಮುದ್ದೆ ಮಾಡ್ತಾರೆ ಅಥವಾ ಅನ್ನವನ್ನ ಉದುರುದ್ರಾಗಿ ಮಾಡ್ತಾರೆ, ಅಕ್ಕಿ ಬೇಯ್ದಿದ್ದಗೂ ಆಗುತ್ತೆ, ನೀರ್ ಕಡಿಮೆನೂ ಇಡ್ತಾರೆ. ಏನೇ ಇಟ್ರು 1-2 ಸತಿ 3ನೇ ಸತಿ ಅದನ್ನು ಮಾಡೋ ಕಲೆ ಕಲ್ತ್ಕೊಂಡ್ಬಿಡ್ತಾರೆ. ಹಾಗೆ ಯಾರಿಗೆ ಜನ್ಮ ನಕ್ಷತ್ರ ಜನ್ಮರಾಶಿ ಸರಿಯಾಗಿ ಗೊತ್ತಿರೋದಿಲ್ವೋ, ಡೇಟ್ ಆಫ್ ಬರ್ತ್ ಇರೋದಿಲ್ವೋ ಅಂತಹ ಅವರು ಯಾವುದೇ ಒಂದು ಗ್ರಹಣ ಪ್ರಕ್ರಿಯೆ ಇರಲಿ ಅಥವಾ ಇಂತಹ ಒಂದು ದೋಷಗಳು ಬಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಪರ್ವಕಾಲಗಳು, ಈ ಪ್ರಕಾರ ಸಂಕ್ರಮಣ, ಇಂತಹ ಕಾಲದಲ್ಲಿ ಒಂದಷ್ಟು ಎಚ್ಚರಿಕೆಯ ಜಾಗರೂಕತೆ ಬೇಕಾಗುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಆಗಿರ್ತಕ್ಕಂತಹ ಅಚಾತುರ್ಯಗಳನ್ನ ನೆನೆಸ್ಕೊಂಡ್ರೆ ಮುಂದಾಗುವಂತಹ ಗ್ರಹಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆ ಬೇಕಾದ್ರೆ ಅವರು ಕೆಲವೊಂದಷ್ಟು ಮುನ್ಸೂಚನೆಗಳನ್ನ ಅರ್ಥಕೊಳ್ಳೋದು ಬಹಳ ಉತ್ತಮ. ಹಾಗೆ ನಾಳೆ ಸಮುದ್ರ ತೀರ, ಹರಿಯುವ ನೀರು, ಹಾಗೆ ಒಳ್ಳೆ ಪುಣ್ಯಕ್ಷೇತ್ರಗಳು, ಇಂತಹ ಕಡೆ ಸ್ನಾನ ಮಾಡಿ ಅನುಷ್ಠಾನ ಮಾಡೋರು ಇದ್ದಾರೆ. ಹಾಗೆ ಸಾಧ್ಯವಾದಷ್ಟು ಸಮುದ್ರ ತೀರಕ್ಕೆ ಹೋದ್ರೂ ಬಹಳ ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ಹುಣ್ಣಿಮೆ ಕಾಲದಲ್ಲಿ ಹರಿಯುವ ನೀರು, ಸಮುದ್ರ ಆಕರ್ಷಿತವಾಗಿರುತ್ತೆ. ಯಾಕೆಂದ್ರೆ ಜಲಾಕರ್ಷಣೆ ಮಾಡತಕ್ಕಂಥದ್ದು ಚಂದ್ರನ ಕರ್ತವ್ಯ ಇದೆ, ಚಂದ್ರನ ಕಾಯಕವಿದೆ. ಅದರಿಂದ ನಾಳೆ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಆದ್ರಿಂದ ಸಮುದ್ರ, ಹರಿಯುವ ನೀರುಗಳ ಹತ್ರ ಹೋಗುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಚಂದ್ರಮಾ ಮನಸೋ ಜಾತಃ ಚಕ್ಷುಸೂರ್ಯೋ ಜಾತಃ ಅಂದ್ರೆ ಚಂದ್ರನೇ ಒಂದು ವಿಶೇಷತೆ. ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರ ಇರುತ್ತೆ. ಮನಸ್ಸಲ್ಲಿ ಇರ್ತಕ್ಕಂಥ ಆ ಚಂಚಲತೆ ಮತ್ತು ಮಾಡಬೇಕು ಅನ್ಕೊಂಡು ಕೆಲಸ ಮಾಡಿದ್ರಿಗೆ ಆಗದಿರತಕ್ಕಂಥದ್ದು. ಒಂದಷ್ಟು ಜನ ಏನೋ ಒಂದಿಷ್ಟು ಸಾಧನೆ ಮಾಡಬೇಕು ಅನ್ಕೊಳ್ತಾರೆ, ಸಾಧಿಸಕ್ಕಾಗೋದಿಲ್ಲ. ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಯಶಸ್ಸನ್ನ ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಏನ್ ಶ್ರಮಿಸ್ತಾರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರೇ ಇರತಕ್ಕಂಥದ್ದು, ಇದೆಲ್ಲವೂ ಸಹಿತ ಚಂದ್ರನಿಂದ ಉಂಟಾಗುತ್ತೆ. ಅಂತಹದ್ರಲ್ಲಿ ಗ್ರಹಣ ಕಾಲದಲ್ಲಿ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಸಹಿತ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರ ಜಾತಕಕ್ಕೂ ಚಂದ್ರ ಬೇಕು. ಚಂದ್ರನಿಂದಲೇ ಭವಿಷ್ಯ. ಪ್ರತಿ 2.5 ಗಂಟೆಗೆ ಒಂದು ಕಾಲ ಚಂದ್ರನ ಆರಾಧನೆ ಮಾಡತಕ್ಕಂಥದ್ದು, ಚಂದ್ರನಿಂದಲೇ ಭವಿಷ್ಯ ನಿರ್ಣಯಿಸ್ತಕ್ಕಂಥದ್ದು ಇದು ಜ್ಯೋತಿಷ ಧರ್ಮ. ಹಾಗಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಆಪತ್ತು ಎದುರಾಗಬಾರ್ದು ಅಂದ್ರೆ ಸಾಧ್ಯವಾದಷ್ಟು ಚಂದ್ರನ ಪ್ರಾರ್ಥನೆ, ಚಂದ್ರಶೇಖರನ ಪ್ರಾರ್ಥನೆ, ನಾಳೆ ಹಚ್ಚುವ ದೀಪ ಜೀವನದ ಕತ್ಲನ ಹೊಡೆದಕ್ಕೋಸ್ಕರ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೆ, ಆ ದುರ್ಗೆಯನ್ನ, ದುರ್ಗಾ ಪರಮೇಶ್ವರಿಯನ್ನ ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ತಾವು ಏನ್ ಪಠನೆ ಮಾಡ್ತೀರಿ ಆಗ್ಲೇ ಅದರ ಫಲಾಫಲಗಳು ಸಾಕಷ್ಟು ಸಿಗ್ತಕ್ಕಂಥದ್ದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತು, ನಿಮ್ಮ ಮನದಾಳದ ಮಾತು, ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸಾದಷ್ಟು ಸರಿಯಾದಂಥ ಕ್ರಮದಲ್ಲಿ ನೀವು ಸಿದ್ಧಪಡಿಸ್ಕೋಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಂತೂ ಅದ್ಭುತವಾದಂತಹ ಚಿಂತನೆಯನ್ನು ಮಾಡಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಆ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಉನ್ನತವಾದಂತಹ ಸ್ಥಿತಿಯನ್ನ ಕಾಣಬೇಕಾದ್ರೆ ಭಗವತಿಯ ಅನುಗ್ರಹ ಬೇಕು. ಅದೃಷ್ಟವೂ ಇದೆ. ಅದರ ಹಿಂದೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟತಕ್ಕಂತಹ ತೊಂದರೆಗಳು ನಿಮ್ಮನ್ನ ಬಾಧಿಸಬಹುದು. ಆದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಉದ್ವಿಗ್ನ ತರ ಇದೆಯಲ್ಲ, ಆ ಮುಂಗೋಪ ಇದೆಯಲ್ಲ, ಅದನ್ನು ದೂರ ಮಾಡ್ಕೊಳ್ಬೇಕು. ಶಾಂತಿ ಸಮಾಧಾನವಾಗಿದ್ರೆ ನಿಜಕ್ಕೂ ಒಳಿತನ್ನ ಕಾಣ್ತೀರಿ. ನಿಮ್ಮ ಮನದಾಳದ ಮಾತಿಗೆ ಅಂದ್ರೆ ನೀವ್ ಏನ್ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪವನ್ನು ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಂಡು ಹೆಚ್ಚಿನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತಕ್ಕಂಥ ಕಾಲ ನಿಮ್ಮದಾಗತ್ತೆ. ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರವನ್ನ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಅತಿಯಾಗಿ ವೇಗವಾಗಿ ಗಾಡಿ ಚಲಿಸ್ತಕ್ಕಂಥದ್ದು, ಯಾವುದೋ ಒಂದು ಕಮಿಟ್ಮೆಂಟ್ ಆಗ್ತಕ್ಕಂಥದ್ದು, ಕಾಗದ ಪತ್ರಿಕೆ ಸಹಿ ಆಗ್ತೀವಿ ಅಂತ ಹೇಳೋ ಸಹಿ ಹಾಕುವಂಥದ್ದು, ಇದು ಯಾವುದೂ ಅಷ್ಟು ಸಮಂಜಸ್ಕರವಾದಲ್ಲ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನ. ತಾವು ಏನ್ ಮಾಡ್ಬೇಕಾದ್ರೂ ಇನ್ನೊಬ್ಬರ ಮಾತಿನಂತಲ್ಲ, ನಿಮಗೆ ಸರಿ ಅನ್ಸದನ್ನ ನೀವು ಮುಂದುವರಿಸ್ತಕ್ಕಂಥವ್ರು. ನಿಮಗೆ ಸರಿ ಅನ್ಸದನ್ನ ನೀವು ಮುಂದುವರಿಸ್ತೀರಿ. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರ್ತೀರಿ. ಹೇಳೋರು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಕ್ಕಂಥವ್ರು ಯಾವ್ದಾದ್ರು ಒಂದು ವಿಚಾರಗಳ ಕಡೆ ಇನ್ನೇನೋ ಒಂದು ಗಮನಕ್ಕೆ ತರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ. ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವ್ದು ಬೇಕು, ಯಾವ್ದು ಬೇಡ, ಯಾವ್ದು ಸರಿ, ಯಾವ್ದು ತಪ್ಪು, ಇದೆಲ್ಲವನ್ನು ಸಹಿತ ಸರಿಯಾಗಿ ವಿಮರ್ಶೆ ಮಾಡಿ ಎಲ್ಲವನ್ನು ಸಹಿತ ಹೊರಪ್ರಪಂಚಕ್ಕೆ ಗೊತ್ತಾಗೋ ತರ ಮಾಡ್ಬೇಕು ಅಂತಲ್ಲ, ಒಂದಷ್ಟು ಗೌಪ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿಟ್ಕೊಂಡೇ ಸಂಕಲ್ಪ ಮಾಡಿದ್ರೆ ಅದು ಖಂಡಿತ ಕಾರ್ಯಗತ ಆಗತ್ತೆ. ಶೀಘ್ರವಾಗಿ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಅದನ್ನ ಹೊರತುಪಡಿಸಿ
ಬೇರೆಲ್ಲ ಸಮಸ್ಯೆಗಳನ್ನ ಮೈಮೇಲೆ ಎಳ್ಕೊಳಕ್ ಹೋದ್ರೆ ಇಲ್ಲದ ತೊಂದರೆಗಳಾಗುವಂತ ಲಕ್ಷಣಗಳು ಇದೆ. ಹಾಗಾಗಿ ಎಚ್ಚರಿಕೆ ಇರಲಿ. ಜೋಪಾನ. ಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಮನಸ್ಸಲ್ಲಿ ಒಂದಷ್ಟು ದ್ವಂದ್ವ ನಿಲುವುಗಳಿದೆ. ಇದು ಸರಿನಾ, ಅದು ಮಾಡ್ಬೇಕಾ, ಬಿಡ್ಬೇಕಾ, ಅಥವಾ ನಾನು ಈ ಮಾರ್ಗಕ್ಕೆ ನಡೀಬೋದಾ, ಅಥವಾ ಇಂತಹವ್ರ ಮಾತನ್ನ ಆಲಿಸಬಹುದಾ, ಹೀಗೆ ಒಂದಲ್ಲ ಒಂದು ತರಹ ಬೇರೆ ಬೇರೆ ತರ ಚಿಂತನೆ ಮಾಡುವಂತ ಮನಸ್ಸು ನಿಮ್ಮದಾಗ್ತಿರತ್ತೆ. ಇದಕ್ಕಾಗಿ ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ ನಿಮಗೆ ಬೇಕು ಬೇಡ, ಇದೆಲ್ಲದರ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಂಡ್ರೆ ಆಗ ಅದರಿಂದ ಒಳಿತನ್ನ ಕಾಣ್ತೀರಿ. ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಕೋರ್ಟು ಕಚೇರಿ ಅಥವಾ ನ್ಯಾಯಸ್ಥಾನ, ಅಥವಾ ಯಾರಿಂದಲಾದ್ರೂ ಏನಾದ್ರು ಕೂತ್ಕೊಂಡು ಒಂದು ನ್ಯಾಯ ಪಂಚಾಯತಿ ಮಾಡತಕ್ಕಂಥದ್ದು, ಇನ್ನೊಬ್ಬರಿಗೆ ನ್ಯಾಯ ಒದಗಿಸುವಂಥದ್ದು, ಅಥವಾ ನೀವು ನ್ಯಾಯವನ್ನ ಪಡಿತಕ್ಕಂಥದ್ದು, ಎಲ್ಲಾ ಕಡೆಯಿಂದಲೂ ಭಗವಂತನ ಕೃಪೆ ಇದೆ, ತಾಯಿಯ ಆಶೀರ್ವಾದ ಇದೆ. ಒಂದಿಗೆ ಏನ್ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರಿ. ಅದರಲ್ಲೂ ಲೇವಾದೇವಿ ಮಾಡಬೇಕಾದ್ರೆ ಹಣಕಾಸಿನ ವಿಚಾರ, ಅಥವಾ ಹಣಕಾಸಿನ ಮತ್ತೊಬ್ರು ಕೊಡ್ತಕ್ಕಂಥದ್ದು, ಯಾವ್ದಾದ್ರು ಒಂದು ಅಗ್ರಿಮೆಂಟ್ ಸೈನ್ ಹಾಕ್ತಕ್ಕಂಥದ್ದು, ಅಥವಾ ಹೊಸದಾಗಿ ಏನಾದ್ರು ಒಂದು ಕೆಲಸಗಳನ್ನ ನಿಮ್ಮನ್ನ ಅನಿಸ್ಕೊಡ್ತಕ್ಕಂಥದ್ದು, ಹಾಗೆ ನಿಮ್ಮನ್ನ ನಂಬಿರ್ತಕ್ಕಂಥ ಅವರ ಮಧ್ಯದಲ್ಲಿ ಆಗುವಂತ ಸಣ್ಣ ಪುಟ್ಟ ಮಾತಿನ ಘರ್ಷಣೆಯಿಂದ ಮಾನಸಿಕವಾಗಿ ಬಹಳಷ್ಟು ಒದ್ದಾಡಕ್ಕೆ, ಒಂದು ನೆಮ್ಮದಿ ಇಲ್ಲದಂತ ರೀತಿಯಲ್ಲಿ ಆಗುವಂತಹದ್ದು, ಇದೆಲ್ಲ ಸಮಸ್ಯೆ ಇದೆ. ಇದ್ರ ಜೊತೆಗೆ ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ರೂಪಾಯಿ ಯಾಮಾರಿದ್ರು ಒಂದಲ್ಲ ಒಂಥರ ಸಮಸ್ಯೆ ಆಗುವಂತ ಲಕ್ಷಣಗಳೇ ಸಾಕಷ್ಟು. ಆದ್ರಿಂದ ಬಹಳ ಜಾಗೃತೆ ಇರಬೇಕು, ಎಚ್ಚರಿಕೆ ಇರಬೇಕು. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಮನಸ್ಸಿಗೆ ಶಾಂತಿ, ನೆಮ್ಮದಿ ನೋಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಂದಕರ ಮಧ್ಯದಲ್ಲಿ ಇವತ್ತು ನಿಮ್ಮ ಬದುಕು. ಏನೇ ಶ್ರಮ ಪಟ್ರು, ಏನೇ ಮಾಡಿದ್ರು, ಏನೆಲ್ಲ ಮಾಡಿದ್ರು ಸಹಿತ ಮಾಡಿರೋದು ಇಷ್ಟೇನಾ ಕೆಲಸ ನಿಮ್ಮದು ಅನ್ನೋ ಮಟ್ಟಿಗೆ ಇನ್ನೊಬ್ಬರು ಮಾತಾಡ್ತಾರೆ. ಈ ಮಾತುಗಳನ್ನ ಕೇಳಿದಾಗ ಮನಸ್ಸಿಗೆ ಬಹಳ ನೋವು ಉಂಟಾಗ್ಬೋದು. ಆದ್ರೂ ಏನು ನೋವಾದ್ರು, ಏನ್ ಮಾಡಿದ್ರು, ನಿಮ್ಮ ಮನಸ್ಸಿಗೆ ಇರ್ತಕ್ಕಂತಹ ಯಾವುದೇ ನೋವುಗಳಾದ್ರೂ ಎಲ್ಲಾ ನೋವುಗಳನ್ನು ಭಗವಂತನ ಪಾದಕರ್ಪಣೆ ಮಾಡಿ ನಿಮ್ಮ ಕಾಯಕ ಲೋಪ ಇಲ್ಲದಂತ ರೀತಿ ನೀವು ನಡ್ಕೊಂಡಿದ್ದೆ ಆದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ರೀತಿಯಲ್ಲಾದ್ರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಾದ್ರೂ ಕ್ರಮಬದ್ಧವಾಗಿ ಮಾಡಿದಾಗ, ಅಥವಾ ಅದರ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಂಡಾಗ, ಅಥವಾ ನಾವು ಮಾಡುವಂತ ಕೆಲಸದ ಕಡೆ ಗಮನ ಕೊಟ್ಟು ಸರಿಯಾಗಿ ನಡ್ಕೊಂಡಾಗ ಮಾತ್ರ ಕೆಲವು ಫಲಗಳು ಶೀಘ್ರವಾಗಿ ಸಿದ್ಧಿ ಆಗತ್ತೆ. ಕೆಲವು ಸಮಸ್ಯೆಗಳು ಬಿರುಗಾಳಿ ತರ ಬಂದ್ರು ಬರ್ತಕ್ಕಂಥದ್ದನ್ನ ಆ ಕಾಲಕ್ಕೆ ಸ್ವಲ್ಪ ಧೈರ್ಯದಿಂದ ಹೆದರಿಸಿದ್ರೆ ಎಲ್ಲಾ ಕೆಲಸದಲ್ಲೂ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡಬೇಕು. ಹಾಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಯಾವುದೇ ವೃತ್ತಿ ಧರ್ಮವನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ದೇವರ ಪ್ರಾರ್ಥನೆ ಇದೆಯಲ್ಲ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯ ಮುಂಭಾಗ ಇರ್ತಕ್ಕಂಥ ತುಳಸಿ ಗಿಡಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು, ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನ ಕೊಟ್ಟು, ಏನಾದ್ರೂ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೂ ಆಹಾರವನ್ನು ಉಣಬಡಿಸಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಿಕೊಂಡು ವ್ಯವಹಾರಗಳ ಕಡೆ ಗಮನ ಕೊಟ್ಟಷ್ಟು ಲಾಭವನ್ನೇ ಕಳಿಸ್ತೀರಿ. ಶಂಕರಿಯನ್ನ, ಭಗವತಿಯನ್ನ ತಾವು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆ ದೇವರ ಆಶೀರ್ವಾದ, ಅಂದ್ರೆ ಮನೆ ದೇವರ ಆಶೀರ್ವಾದ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿಯನ್ನು ಕಂಡು ಹೆಚ್ಚೆಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು. ಹನುಮನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನ ತಾವು ತಂದುಕೊಳ್ತೀರಿ. ಜೊತೆಗೆ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳು, ಆಯಾ ಕಾಲಕ್ಕೆ ಸನ್ನಿವೇಶವಾಗ್ತಕ್ಕಂಥದ್ದು, ಆಯಾ ಕಾಲಕ್ಕೆ ಬರ್ತಕ್ಕಂಥ ತೊಂದರೆಗಳಿಂದ ಬಹಳಷ್ಟು ಜವಾಬ್ದಾರಿ ಬೇಕು, ಜಾಗ್ರತೆ ಬೇಕು. ಹಾಗೆ ಸಮಸ್ಯೆ ಅಂತ ಬಂದಾಗ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ಯಾವುದೇ ತೊಂದರೆ ತಾಪತ್ರೆಗಳಿದ್ರು ಅದನ್ನು ಬೇಗ ವಿಮುಕ್ತಿ ಪಡಿಸ್ಕೊಂಡು ಒಂದಷ್ಟು ಶಾಂತಿ ಸಮಾಧಾನ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ನಿಮ್ಮ ವ್ಯವಹಾರಗಳನ್ನ, ನೀವು ಮಾಡುವಂತ ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಗಮನ ಕೊಡಲೇಬೇಕು. ಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ, ವ್ಯಾಪಾರ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಮನಸ್ಸಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕಬೇಕು ಅಂತ ಚಿಂತನೆ ಮಾಡ್ತಿರ್ತೀರಿ. ಆದ್ರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾದ್ರೂ ಸರಿ, ಸಣ್ಣ ಪುಟ್ಟ ಮಕ್ಕಳಿಗಾದ್ರೂ ಸರಿ, ಅಥವಾ ಕಂದು ಬಣ್ಣದ ಗೋಮಾತೆಗಾದ್ರೂ ಸರಿ, ಗೋವಿಗಿಷ್ಟು ಗೋಗ್ರಾಸ ಕೊಟ್ಟು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಬೇಕು ಬೇಡಗಳನ್ನ ಸರಿಯಾಗಿ ಆಲೋಚನೆ ಮಾಡಬೇಕು. ತೃಪ್ತಿಕರವಾದಂತಹ ಬದುಕನ್ನ ನಿಮ್ಮದಾಗಿಸ್ಕೊಳ್ಬೇಕು. ಆಗ್ಲೇ ಅದರ ಫಲಗಳು ಸಿಗ್ತಕ್ಕಂಥದ್ದು. ಸಾಧ್ಯವಾದಷ್ಟು ನಿಮ್ಮ ಒಂದು ಖಾರವಾದಂತ ಮಾತಿಗೆ ಒಂದು ಲಗಾಮ ಹಾಕ್ಬೇಕು. ಅಂದ್ರೆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು. ಶಾಂತಿ ಸಮಾಧಾನವಾಗಿ ತಾವಿರಬೇಕು. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಆದ್ರೂ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸರಿಯಾಗಿ ತೀರಿಸ್ಕೊಂಡ್ರೆ, ಸರಿಯಾಗಿ ಈಡೇರಿಸ್ಕೊಂಡ್ರೆ ಆಗ ಅದು ಇಷ್ಟಾರ್ಥಗಳ ಸಿದ್ಧಿ ಆಗ್ತಕ್ಕಂಥದ್ದು. ಒಂದು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ, ಅಶ್ವತ್ಥನಾರಾಯಣನ ಸಾನ್ನಿಧ್ಯಕ್ಕೆ ಬಂದು ದೀಪವನ್ನು ಹಚ್ಚಿ ಅಲ್ಲಿ ಗ್ರಾಮ ದೇವತೆಯ ಹೆಸರನ್ನ 3 ಬಾರಿ ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.